5 ಲವಂಗಗಳನ್ನು ಮೆಣಸಿನಕಾಯಿಯಲ್ಲಿ ಹೂತು ಹಾಕಿ. ವೈರಿಗಳು ನಾಶವಾಗುತ್ತಾರೆ, ಅವನ ಮಾಟವೂ ನಾಶವಾಗುತ್ತದೆ. ಮೊದಲು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ವೈರಿಗಳು ನಿಮ್ಮನ್ನು ಬಹಳ ತೊಂದರೆಗೊಳಿಸುತ್ತಿದ್ದರೆ 5 ಲವಂಗಗಳನ್ನು ಮೆಣಸಿನಕಾಯಿಯಲ್ಲಿ ಹೂತು ಹಾಕುವ ಈ ಬಹಳ ಸಣ್ಣ ಕ್ರಮವನ್ನು ಮಾಡಿ. ನಿಮ್ಮ ವೈರಿಗಳು, ನಿಮ್ಮ ಎದುರಾಳಿಗಳು, ಅವರ ಎಲ್ಲ ಬಲ ಕ್ಷೀಣವಾಗುತ್ತದೆ, ಎಲ್ಲ ವೈರತ್ವ ಮರೆಯುತ್ತದೆ, ಅವರ ಎಲ್ಲ ದರ್ಪ ಕಳೆಯುತ್ತದೆ. 5 ಲವಂಗವನ್ನು ಮೆಣಸಿನಕಾಯಿಯಲ್ಲಿ ಹೂತು ಹಾಕಿ. ಈ ಬಹಳ ಸಣ್ಣ ಕ್ರಮ ಮಾಡಿದರೆ ಸಾಕು. ವಿಶೇಷವಾಗಿ ಬಚ್ಚಿಟ್ಟ ವೈರಿಗಳು, ಅವರ ಬಗ್ಗೆ ಸುಲಭವಾಗಿ ತಿಳಿಯುವುದು ಬಹಳ ಕಷ್ಟ. ಇವರು ಮುಖಕ್ಕೆ ತುಂಬಾ ಒಳ್ಳೆಯವರಂತೆ ನಟಿಸುತ್ತಾರೆ, ಆದರೆ ವ್ಯಕ್ತಿಯ ಬೆನ್ನು ಹಿಂದೆ ಹೊಡೆಯುತ್ತಾರೆ. ಅಂದರೆ ಬೆನ್ನ ಹಿಂದೆ ಎಲ್ಲವನ್ನು ಮಾಡಿ ವ್ಯಕ್ತಿಯನ್ನು ಪೂರ್ಣವಾಗಿ ನಾಶ ಮಾಡುವಂತೆ ಮಾಡುತ್ತಾರೆ. ಅವನ ಧನದ ನಷ್ಟ, ಸಾಲದ ಸಮಸ್ಯೆಗಳು, ವ್ಯಾಪಾರ ಹಾಳಾಗುವುದು, ಇದೆಲ್ಲ ಬಚ್ಚಿಟ್ಟ ವೈರಿಗಳ ಕೆಲಸ. ಇವರು ಅತ್ಯಂತ ಅಪಾಯಕಾರಿ. ಇವರಿಂದ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಎದುರಿನಿಂದ ಯಾರಾದರೂ ಹೊಡೆಯುತ್ತಿದ್ದರೆ, ನಿಮ್ಮನ್ನು ಕೆಟ್ಟದಾಗಿ ಹೇಳುತ್ತಿದ್ದರೆ, ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದರೆ ಮತ್ತು ಅವರು ನಿಮ್ಮ ವೈರಿ ಎಂದು ನಿಮಗೆ ತಿಳಿದಿದ್ದರೆ ತಪ್ಪಿಸಿಕೊಳ್ಳಬಹುದು. ಆದರೆ ಬಚ್ಚಿಟ್ಟ ವೈರಿಗಳಿಂದ ತಪ್ಪಿಸಿಕೊಳ್ಳುವುದು ಬಹಳ ಕಷ್ಟ. ನಿಮ್ಮ ಜೀವನದಲ್ಲಿ ಬಹಳ ಅಪಘಾತಗಳು ನಡೆಯುತ್ತಿದ್ದರೆ, ಮನೆಯಲ್ಲಿ ಜಗಳ ತಗಾದಿಗಳು ಹೆಚ್ಚಾಗಿದ್ದರೆ, ಹಠಾತ್ತನೆ ನಿಮ್ಮ ವ್ಯಾಪಾರ ಅಥವಾ ನೌಕರಿ ಹೋಗಿದ್ದರೆ, ಬಿಸಿನೆಸ್ ಲಾಸ್ನಲ್ಲಿ ಬಿದ್ದಿದ್ದರೆ, ನಿಮ್ಮ ವೈರಿಗಳು ಇದಕ್ಕೆ ಕಾರಣವಾಗಿರಬಹುದು. ಹಾಗಾದರೆ ಭಯಪಡುವ ಅಗತ್ಯವಿಲ್ಲ. ಕೇವಲ 5 ಲವಂಗದ ಈ ಸಣ್ಣ ಕ್ರಮ ಮಾಡಿದರೆ ಸಾಕು. ನಿಮ್ಮ ವೈರಿಗಳು, ನಿಮ್ಮ ಎದುರಾಳಿಗಳು ನಿಮ್ಮ ಜೀವನದಿಂದ ತೊಲಗಿಕೊಳ್ಳುತ್ತಾರೆ. ಅವರು ಲಕ್ಷಾಂತರ ಪ್ರಯತ್ನ ಮಾಡಿದರೂ ನಿಮ್ಮನ್ನು ಏನು ಮಾಡಲಾರರು. ಲವಂಗ ಸಾಧಾರಣವಲ್ಲ. ಲವಂಗದಲ್ಲಿ ಬಹಳ ಅದ್ಭುತ ಶಕ್ತಿ ಇದೆ. ಲವಂಗವು ದೇವಿ ಶಕ್ತಿಯೊಂದಿಗೆ ಬರುತ್ತದೆ. ಲವಂಗದ ಕ್ರಮಗಳು ನಿಮ್ಮ ಜೀವನದಲ್ಲಿ ತಕ್ಷಣ ಅದ್ಭುತ ತೋರಿಸುತ್ತವೆ. ಅಂದರೆ ತಕ್ಷಣ ಪರಿಣಾಮ ಬೀರುತ್ತವೆ. ನಿಮ್ಮ ಎಲ್ಲಾ ಸಮಸ್ಯೆಗಳು, ವೈರಿಗಳು ತೊಂದರೆ ಮಾಡುತ್ತಿದ್ದರೆ, ಎದುರಾಳಿಗಳು ತೊಂದರೆ ಮಾಡುತ್ತಿದ್ದರೆ, ಅವರು ತಕ್ಷಣ ನಿಮ್ಮನ್ನು ಬಿಡುತ್ತಾರೆ. ನಿಮ್ಮ ಜೀವನದಿಂದ ಹೊರಗೆ ಹೋಗುತ್ತಾರೆ. ಅದರಲ್ಲಿ ನೀವು ತೆಗೆದುಕೊಂಡ ಹಸಿ ಮೆಣಸಿನಕಾಯಿಯೂ ಕೂಡ ವೈರಿಗಳು ಹಿಂತಿರುಗಿ ನೋಡುವ ತಪ್ಪು ಕೂಡ ಮಾಡುವುದಿಲ್ಲ. ಇದು ಅಚ್ಚುಕಟ್ಟಾದ ಕ್ರಮವಾಗಿದೆ. ಬಚ್ಚಿಟ್ಟ ವೈರಿಗಳಿಗೂ ಇದು ಕೆಲಸ ಮಾಡುತ್ತದೆ. ಈ ಕ್ರಮವನ್ನು ಯಾವುದೇ ದಿನ ಮಾಡಬಹುದು. ಸ್ತ್ರೀ, ಪುರುಷ, ಮಹಿಳೆ ಯಾರು ಬೇಕಾದರೂ ಮಾಡಬಹುದು. ಇದರ ಜೊತೆಗೆ ನಿಮ್ಮ ಮನೆಯ ಮೇಲೆ ಯಾರಾದರೂ ಏನಾದರೂ ಮಾಡಿಸಿದ್ದಾರೆ ಎಂದು ಅನಿಸಿದರೆ, ವ್ಯಾಪಾರವನ್ನು ಬಂಧಿಸಿದ್ದಾರೆ ಎಂದು ಅನಿಸಿದರೆ, ಮನೆಯ ಯಾವುದೇ ಸದಸ್ಯನಿಗೆ ಏನಾದರೂ ಮಾಡಿಸಿದ್ದಾರೆ ಎಂದು ಅನಿಸಿದರೆ, ಅವರು ಶ್ರಮಿಸಿದರೂ ಯಶಸ್ಸು ಸಿಗುತ್ತಿಲ್ಲ ಎಂದು ಅನಿಸಿದರೆ, ಬಹಳ ಶ್ರಮಿಸಿದರೂ ಫಲ ಸಿಗುತ್ತಿಲ್ಲ ಎಂದು ಅನಿಸಿದರೆ, ಬಹಳ ಶ್ರಮಿಸಿದರೂ ಫಲ ಸಿಗುತ್ತಿಲ್ಲ ಎಂದು ಅನಿಸಿದರೆ, ಇದಕ್ಕೆ ನಿಮ್ಮ ಎದುರಾಳಿಗಳ, ವೈರಿಗಳ ಕೈ ಇರಬಹುದು. ನಿಮ್ಮ ವೈರಿಗಳು ಎಷ್ಟೇ ಬಲಶಾಲಿಗಳಾಗಿರಲಿ, ಅವರಲ್ಲಿ ಎಷ್ಟೇ ಶಕ್ತಿ ಇರಲಿ, ಅವರು ನಿಮ್ಮ ಮೇಲೆ ಎಷ್ಟೇ ದೊಡ್ಡ ತಂತ್ರ ಮಂತ್ರ ಮಾಡಿಸಿರಲಿ, ಎಲ್ಲವೂ ದೂರವಾಗುತ್ತದೆ. ನೀವು ಒಂದು ಹಸಿಮೆಣಸಿನಕಾಯಿ ಮತ್ತು 5 ಲವಂಗದ ಈ ಕ್ರಮ ಮಾಡಿದರೆ ಸಾಕು. ಮೊದಲು ಒಂದು ಹಸಿಮೆಣಸಿನಕಾಯಿ ತೆಗೆದುಕೊಳ್ಳಿ. ತೊಟ್ಟು ಇರುವ ಹಸಿಮೆಣಸಿನಕಾಯಿ ತೆಗೆದುಕೊಳ್ಳಿ. ತಾಜಾ ಹಸಿಮೆಣಸಿನಕಾಯಿ ತೆಗೆಯಿರಿ. ಕೆಟ್ಟದ್ದು, ಕತ್ತರಿಸಿ ಹರಿದದ್ದು ಇರಬಾರದು. ಸಂಪೂರ್ಣ ಹಸಿಮೆಣಸಿನಕಾಯಿ ತೆಗೆದುಕೊಳ್ಳಿ. ಜೊತೆಗೆ 5 ಲವಂಗ ತೆಗೆದುಕೊಳ್ಳಿ. ಲವಂಗವು ಸಂಪೂರ್ಣವಾಗಿ ಇರಬೇಕು. ಒಡೆದು ಹೋದ ಅಥವಾ ತುಂಡಾದ ಲವಂಗ ತೆಗೆಯಬಾರದು. 1 ಕಪ್ಪು ಬಣ್ಣದ ಪೆನ್ ಅಥವಾ ಮಾರ್ಕರ್ ಅಥವಾ ಯಾವುದೇ ಕಪ್ಪು ಪೆನ್ ತೆಗೆದುಕೊಳ್ಳಿ. ಈ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಮನೆಯ ಯಾವುದೇ ಕೋಣೆ ಅಥವಾ ಯಾವುದೇ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಅಲ್ಲಿ ಯಾರು ನಿಮ್ಮನ್ನು ತೊಂದರೆ ಮಾಡದಂತೆ, ಯಾರು ತಡೆಯದಂತೆ ಇರುವ ಸ್ಥಳವನ್ನು ಆಯ್ಕೆ ಮಾಡಿ. ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಬಚ್ಚಿಟ್ಟು ಈ ಕ್ರಮ ಮಾಡಿ. ಒಂದು ದೊಡ್ಡ ಸೂಜಿಯನ್ನು ತೆಗೆದುಕೊಳ್ಳಿ. ಎಲ್ಲ ಸಾಮಗ್ರಿ ತೆಗೆದುಕೊಂಡು ಮನೆಯ ಕೋಣೆಯಲ್ಲಿ ಕುಳಿತುಕೊಳ್ಳಿ. ಬೇಕಾದರೆ ಬಾಗಿಲು ಹಾಕಿಕೊಳ್ಳಿ. ಯಾರು ತೊಂದರೆ ಮಾಡದಂತೆ ನೆಲದ ಮೇಲೆ ಕುಳಿತುಕೊಂಡರೆ ಉತ್ತಮ. ಈಗ ನಿಮ್ಮ ಬಳಿ ಇರುವ ಹಸಿಮೆಣಸಿನಕಾಯಿಯನ್ನು ಎತ್ತಿಕೊಳ್ಳಿ. ಕಪ್ಪು ಬಣ್ಣದ ಪೆನ್ ಅಥವಾ ಮಾರ್ಕರ್ನಿಂದ ಆ ಮೆಣಸಿನಕಾಯಿಯ ಮೇಲೆ ನಿಮ್ಮ ವೈರಿ ಅಥವಾ ಎದುರಾಳಿಗಳ ಹೆಸರು ತಿಳಿದಿದ್ದರೆ ಅದನ್ನು ಬರೆಯಬಹುದು. ಹೆಚ್ಚೆಂದರೆ 3 ಹೆಸರುಗಳನ್ನು ಬರೆಯಿರಿ. 3ಕ್ಕಿಂತ ಹೆಚ್ಚು ವೈರಿಗಳಿದ್ದರೆ ಹೆಸರು ಬರೆಯದೆ ಕೇವಲ ವೈರಿ ಎಂದು ಬರೆಯಿರಿ. ನಂತರ ಆ ಹಸಿಮೆಣಸಿನಕಾಯಿಯ ಮೇಲೆ ದೊಡ್ಡ ಸೂಜಿಯಿಂದ 5 ರಂಧ್ರಗಳನ್ನು ಮಾಡಿ. ಇದರಿಂದ ಲವಂಗವನ್ನು ಸುಲಭವಾಗಿ ಹೂತು ಹಾಕಬಹುದು. ನೇರವಾಗಿ ಲವಂಗ ಹೂತು ಹಾಕಿದರೆ ಅದು ಒಡೆದು ಹೋಗಬಹುದು. ಒಡೆದ ಲವಂಗದಿಂದ ಕ್ರಮ ಮಾಡಬಾರದು. ಆದ್ದರಿಂದ ರಂಧ್ರ ಮಾಡಲು ದೊಡ್ಡ ಸೂಜಿ ಬಳಸಿ.
5 ರಂಧ್ರಗಳನ್ನು ಮಾಡಿದ ನಂತರ 5 ಲವಂಗಗಳನ್ನು ಒಂದೊಂದಾಗಿ ಹೂತು ಹಾಕಿ. ಪ್ರತಿ ಲವಂಗ ಹೂತು ಹಾಕುವಾಗ ವೈರಿಯ ಹೆಸರು ಹೇಳಿ. ವೈರಿಯ ಹೆಸರು ತಿಳಿದಿದ್ದರೆ ಹೆಸರು ಹೇಳಿ. ಹೆಸರು ತಿಳಿಯದಿದ್ದರೆ ಅಥವಾ ವೈರಿಗಳು ಹೆಚ್ಚಾಗಿದ್ದರೆ ಅಥವಾ ಬಚ್ಚಿಟ್ಟ ವೈರಿಗಳಿದ್ದರೆ ಕೇವಲ ವೈರಿ ಎಂದು ಹೇಳಿ. ಪ್ರತಿ ಲವಂಗ ಹೂತು ಹಾಕುವಾಗ ವೈರಿ 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 ಎಂದು ಹೇಳಿ. 5 ಬಾರಿ ಹೇಳಿ ನಂತರ 5 ಬಾರಿ ಒಂದು ಮಂತ್ರವನ್ನು ಹೇಳಿ. ಮಂತ್ರ ಹೀಗಿದೆ: ಓಂ ಕ್ರೀಂ ವೈರಿ ಭೈರವಾಯ ಕ್ರೀಂ ಪಟ್ ಸ್ವಾಹ. ಇಷ್ಟು ಹೇಳಿ ನಂತರ ಭಗವಾನ್ ಭೈರವರಿಗೆ ಮೊರೆ ಇಡಿ. ಹೇ ಪ್ರಭು, ನನ್ನ ಎಲ್ಲ ವೈರಿಗಳು ಬಚ್ಚಿಟ್ಟಿರಲಿ ಅಥವಾ ಎದುರಿನಿಂದ ಇರಲಿ, ಅವರನ್ನು ನನ್ನ ಜೀವನದಿಂದ ದೂರ ಮಾಡಿ ನನ್ನ ಜೀವನದಿಂದ ತೆಗೆದು ಹಾಕಿ ಎಂದು ಮೊರೆಯಿಡಿ. ನಂತರ ಆ ಪೂರ್ಣ ಹಸಿಮೆಣಸಿನಕಾಯಿಯನ್ನು ಎಲ್ಲಾದರೂ ಮಣ್ಣಿನಲ್ಲಿ ಹೂತು ಹಾಕಿ ಅಥವಾ ನಿರ್ಜನ ಸ್ಥಳದಲ್ಲಿ ಎಸೆದು ಬನ್ನಿ. ಮನೆಯಿಂದ ಸ್ವಲ್ಪ ದೂರಕ್ಕೆ ಎಸೆಯಿರಿ, ಹತ್ತಿರ ಎಸೆಯಬಾರದು. ಮಣ್ಣಿದ್ದರೆ ಹತ್ತಿರವೇ ಹೂತು ಹಾಕಬಹುದು. ಈ ಕ್ರಮವನ್ನು ಕೇವಲ 1 ಬಾರಿ ಮಾತ್ರ ಮಾಡಿ. 1 ಬಾರಿ ಮಾಡಿದರೆ ಸಾಕು. ನಿಮ್ಮ ವೈರಿಗಳು ನಿಮ್ಮ ಜೀವನದಿಂದ ದೂರವಾಗುತ್ತಾರೆ, ಪೂರ್ಣವಾಗಿ ಸೋತು ಹೋಗುತ್ತಾರೆ. ಅವರ ಎಲ್ಲ ಬಲ ಕ್ಷೀಣವಾಗುತ್ತದೆ. ಅವರು ನಿಮ್ಮನ್ನು ಏನು ಮಾಡಲಾರರು. ನಿಮ್ಮ ವೈರಿಗಳು 1000ವಿದ್ದರೂ 1,00,000ವಿದ್ದರೂ ಬಚ್ಚಿಟ್ಟಿರಲಿ, ಎದುರಿನಿಂದ ಇರಲಿ, ಎಲ್ಲರಿಗೂ ಈ ಕ್ರಮ ಕೆಲಸ ಮಾಡುತ್ತದೆ. ಸ್ತ್ರೀ ಪುರುಷ ಯಾರು ಬೇಕಾದರೂ ಮಾಡಬಹುದು. ಯಾವುದೇ ಸಮಯದಲ್ಲಿ ಮಾಡಬಹುದು. ಬೆಳಿಗ್ಗೆಯೂ ಮಾಡಬಹುದು, ಸಂಜೆಯೂ ಮಾಡಬಹುದು. ಇದು ಅಂತಹ ಕ್ರಮವಾಗಿದೆ. ನಿಮ್ಮ ಎದುರಾಳಿಗಳನ್ನು ನಿಮ್ಮ ಜೀವನದಿಂದ ತೆಗೆದುಹಾಕುತ್ತದೆ. ಈ ಕ್ರಮ ಮಾಡಿ ಮತ್ತು ನೋಡಿ ನಿಮ್ಮ ವೈರಿಗಳಿಂದ ಹೇಗೆ ಮುಕ್ತಿ ಪಡೆಯುತ್ತೀರಿ ಎಂದು. ನಿಮಗೆ ಏನಾದರೂ ಕೇಳುವುದಿದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕೇಳಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ.